ಎಫ್ ಎಮ್ ಸಿ ಜಿಲಾಗಿರಲಿ, D2C ಆಗಲಿ, B2B, B2C ಆ ಸೆಕ್ಟರ್ ಆಗಿರೋ ಕಸ್ಟಮರ್ ಒಬ್ಸೆಷನ್ ಅನ್ನೋದು ಒಂದು ಸ್ಟಾರ್ಟಪ್ಗೆ ಎಷ್ಟು ಇಂಪಾರ್ಟೆಂಟ್ ಆಯ್ತು? ಈ ಕಸ್ಟಮರ್ ಮೇನ್ ಥಿಂಗ್, ದಿ ಆರ್ ದ ಕೋರ್ ಫಾರ್ ಎನಿ ಬ್ರ್ಯಾಂಡ್. ಕಸ್ಟಮರ್ ಅಬ್ಸೆಷನ್ ಹೆಂಗಂದ್ರೆ ಕ್ರಿಯೇಟ್ ಮಾಡ್ಬೇಕು ನಾವು. ಈಗ ಒಂದು ಮಿರ್ಚಿ ಗಿರ್ಮಿಟ್ ಅಂದರೆ ಏನು ಅದು ಗಿರ್ಮಿಟ್ ತಿನ್ನಬೇಕು, ಈ ಮಿರ್ಚಿ ತಿನ್ನಬೇಕು, ಅದು ಅಬ್ಸೆಷನ್ ಬರಬೇಕು ಅವರಿಗೆ. ಅಂದರೆ ಆ ಥರ ಕ್ರಿಯೇಟ್ ಮಾಡಬೇಕು, ಈ ಮಾರ್ಕೆಟಿಂಗ್ ಮಾಡಬೇಕು, ಜನಗೂ ರೀಚ್ ಮಾಡಬೇಕು. ನಮ್ದು ನೋಡಿ ಪ್ರತಿ ಸಲ ಬಂದು ಬೇರೆ ಬೇರೆ ಕಂಟೆಂಟ್ ಇರುತ್ತೆ. ಒಂದು ಗಿರ್ಮಿಟ್ ಇರ್ತೊಮ್ಮೆ ನ್ಯೂ ಐಟಮ್ಸ್ ಇರುತ್ತೆ. ಆವಾಗ ಅವು ಬ್ರ್ಯಾಂಡ್ ಅಬ್ಸೆಷನ್ ಬರುತ್ತೆ. ಇವ್ರು ಹೊಸದಾಗೇನೋ ಮಾಡಿದ್ದಾರೆ, ವಿಸಿಟ್ ಮಾಡಬೇಕು. ಏನಾಗಲಿ ಏನಾಗುತ್ತೆ ಅಂದರೆ ನಾವು ಆ್ಯಕ್ಚುಲಿ ತುಂಬ ಮಾರ್ಕೆಟಿಂಗ್ ಒಂದು ಸಿಂಗಲ್ ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಮಾಡ್ತೀವಿ. ನೀವು 10 ಕಿಲೋಮೀಟರ್ ದೂರ ಇದ್ದೀರ ಅಂತಂದರೆ ನಮ್ಮ ಅಂಗಡಿ ಮತ್ತೆ ಬರಬೇಕು ಅಂದರೆ ನಿಮ್ಮ ಅಟ್ರಾಕ್ಟ್ ಹೆಂಗೆ ಅಬ್ಸೆಷನ್ ಹೆಂಗೆ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ಮತ್ತೆ ಬೇರೆ ಸ್ಟಾರ್ಟ್ ಮಾಡಬೇಕು. ಅವಾಗ ನೀವು ಬರ್ತಾ ಬರ್ತಾ ಹೋಗ್ತೀರಾ, ನೀವು ಇನ್ನೊಬ್ರಿಗೆ ಹೇಳ್ತೀರಾ, ನಿಮ್ಮಿಂದ ಇನ್ನೊಬ್ರು ಬರ್ತಾ ಹೋಗ್ತಾರೆ, ಮಲ್ಟಿಪಲ್ ಥಿಂಗ್ಸ್ ಆಗುತ್ತೆ. ಇದು ಸಿಂಪಲ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್. ಅವಾಗ ನೀವು ಕ್ರಿಯೇಟ್ ಮಾಡಬೇಕು. ಜನಗಳು ಅಬ್ಸೆಷನ್ ಏನು ಇದೆ, ಇವ್ರು ಏನು ವಸ್ತು ಮಾಡಿದ್ದಾರೆ ಅಂತ ಜನಕ್ಕೆ ಕ್ಯೂರಿಯಾಸಿಟಿ ಬರಬೇಕು. ಅವಾಗ ನಿಮ್ಮ ಬ್ರ್ಯಾಂಡು ಹೊತ್ತಲ್ಲಿ ಉಳ್ಕೊಳ್ಳುತ್ತೆ, ಮತ್ತು ಜನ ಫುಲ್ ಆಗುತ್ತೆ. ಸಿಂಪಲ್ ಥಾಟ್.